ಅಪಘಾತಕ್ಕೆ ಒಳಗಾಗಿದ್ದ ಯುವಕನಿಗೆ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ 22 ವರ್ಷದ ಯಶವಂತ್ ಸ್ಥಿತಿ ಗಂಭೀರ ಆಗಿದೆ. ನೆಲಮಂಗಲದ ಸೂಲಿಕುಂಟೆ ಬಳಿ ಅಪಘಾತ ನಡೆದಿತ್ತು. ಅಪಘಾತಕ್ಕೆ ಒಳಗಾಗಿದ್ದ ಯುವಕನಿಗೆ ಚಿಕಿತ್ಸೆ ನೀಡದೆ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿ 22 ವರ್ಷದ ಯಶವಂತ್ ಸ್ಥಿತಿ ಗಂಭೀರ ಆಗಿರೋದು. ನೆಲಮಂಗಲದ ಸೂಲಿಕುಂಟೆ ಬಳಿ ಅಪಘಾತ ನಡೆದಿತ್ತು. ಜೂನ್ 22ನೇ ತಾರೀಕು 2 ಬೈಕ್ಗಳ ನಡುವೆ ಆಕ್ಸಿಡೆಂಟ್ ಆಗಿತ್ತು. ಆಪರೇಷನ್ ಮಾಡದೆ ಬ್ಯಾಂಡೇಜ್ ಸುತ್ತಿ ಕಳುಹಿಸಿದ್ದಾರೆ ವೈದ್ಯರು. ಯುವಕನ ಕಾಲಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ವೈದ್ಯರ ನಿರ್ಲಕ್ಷ್ಯ ಇದೀಗ ಬೆಳಕಿಗೆ ಬಂದಿದೆ. ಸಮಯಕ್ಕೆ ಶಸ್ತ್ರಚಿಕಿತ್ಸೆ ನಡೆದಿದ್ರೆ ಸಮಸ್ಯೆ ತಪ್ಪಿತ್ತು ಅಂತ ಬೇರೆ ಆಸ್ಪತ್ರೆ ವೈದ್ಯರು ಇದೀಗ ಹೇಳಿದ್ದಾರೆ. ಆಸ್ಪತ್ರೆ ಎದುರು ನ್ಯಾಯಕ್ಕಾಗಿ ಧಿಕ್ಕಾರ ಕೂಗಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಲೇಜು ಓದ್ತಾ ಕೆಲಸ ಮಾಡ್ತಿದ್ದ ಬಡ ಯುವಕ ಯಶವಂತ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೂನ್ 22ನೇ ತಾರೀಕು ಒಂದು ಅಪಘಾತ ಆಗಿದೆ. ಅಪಘಾತ 2 ಬೈಕ್ ನಡುವೆ. ಅದರಲ್ಲಿ ಯಶವಂತ್ಗೆ ಕಾಲಿಗೆ ಏಟಾಗಿದೆ. ಅದಾದ್ಮೇಲೆ ಅಲ್ಲೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ. ಆದ್ರೆ ಅವರು ಅಲ್ಲಿ ಚಿಕಿತ್ಸೆಯನ್ನು ಕೊಡದೆ ಕೇವಲ ಒಂದು ಬ್ಯಾಂಡೇಜ್ ಸುತ್ತಿ ಕಳಿಸಿದ್ದಾರೆ. ಈ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದಾದ್ಮೇಲೆ ಏನು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಕೊಡಬೇಕಾಗಿದೆ. ಆದ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯರು ಆತನಿಗೆ ಏನೂ ಕೂಡ ಚಿಕಿತ್ಸೆ ಕೊಡದೆ ಕೇವಲ ಒಂದು ರಕ್ತ ಬರ್ತಾ ಇರೋದಕ್ಕೆ ಅದಕ್ಕೆ ಬ್ಯಾಂಡೇಜ್ ಸುತ್ತಿ ಕಳಿಸಿದ್ದಾರೆ. ಇದೀಗ ಆತನ ಸ್ಥಿತಿ ಗಂಭೀರ ಆಗಿದೆ. ಬೇರೆ ಒಂದು ಆಸ್ಪತ್ರೆಗೆ ಹೋದಾಗ ಅಲ್ಲಿ ವೈದ್ಯರು ಹೇಳಿದ್ದಾರೆ ಇದಕ್ಕೆ ಮೊದಲೇ ಅವತ್ತು ಅಪಘಾತ ಆದಾಗಲೇ ಚಿಕಿತ್ಸೆ ಕೊಡಿಸಿದ್ರೆ ಈಗ ಸ್ಥಿತಿ ಇಷ್ಟೊಂದು ಗಂಭೀರ ಆಗ್ತಾ ಇರಲಿಲ್ಲ ಅಂತ ಹೇಳಿ ಈ ವಿಚಾರವಾಗಿ ಈಗ ಅವರ ಕುಟುಂಬಸ್ಥರು ಆಸ್ಪತ್ರೆ ಮುಂದೆ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಪರೇಷನ್ ಮಾಡಬೇಕಾಗಿತ್ತು, ಮಾಡಿಲ್ಲಪ್ಪ, ನಾವೇನು ಮಾಡಕ್ಕಾಗಲ್ಲ. ಈಗ ನಾವು ಈಗ ನೀವು ಕೂಗಾಡೋದ್ರಿಂದ ಅರ್ಥ ಇಲ್ಲ. ಕರ್ಸಿ ಅವ್ರು ನೋಡಿದ ಕರ್ಸಿ ನಮ್ಗೆ ನಮ್ಮ ಹುಡುಗಂಗೆ ಅಲ್ಲಿ ಹಾಸ್ಪಿಟಲ್ ಕೇಳಿದ್ಕೆ ಅವರು ಇಲ್ಲ ಕಾಲೇ ತೆಗಿಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಇವ್ರ ಹತ್ರ ಬಂದು ನ್ಯಾಯ ಕೇಳೋಣ ಅಂತ ಬಂದಿಗೆ ವಿಕಾಸ್ ಡಾಕ್ಟರ್ ಏನಂತ ಹೇಳಿದ್ರು, 99% ನಾನೇ ಹೇಳ್ತಿದ್ದೀನಿ ಆಗುತ್ತೆ. ನನಗೆ ಗೊತ್ತಿರೋರು ಅವರು ಡಾಕ್ಟ್ರು ಗೋಲ್ಡ್ ಮೆಡಲಿಸ್ಟು ನನ್ನ ಸ್ನೇಹಿತರವರು ಕರ್ಕೊಂಡು ಹೋಗಿ ಅಂತ ಪೀಪಲ್ಟ್ರಿಗೆ ಬರ್ಕೊಟ್ರು. ನಾವು ಅವತ್ತು 11:30 ಗಂಟೆ ಸರ್ ಕರ್ಕೊಂಡು ಹೋಗಿದ್ದೀವಿ, ನಾವು ಅಡ್ಮಿಟ್ ಮಾಡಿದ್ದೀವಿ. ಬಟ್ ಅವರು ಅದನ್ನೇ ಹೇಳ್ತಿರೋದು 6 to 8 hours ಅಲ್ಲಿ ಆಪರೇಷನ್ ಮಾಡಿದ್ರೆ ಅವನು ಸರ್ಜರಿ ಮಾಡಿದ್ರೆ ಅವನು ಏನೂ ಆಗ್ತಿರಲ್ಲ, ಕಾಲು ಇವತ್ತು ಚೆನ್ನಾಗೇ ಇರೋದು. ಬಟ್ ಇವಾಗ ನಾವು ಸರ್ಜರಿ ಮಾಡ್ತೀವಿ, ಬಟ್ ಅವನಿಗೆ ಆರ್ಟಿಕ್ ಪ್ರಾಬ್ಲಮ್ ಆಗುತ್ತೋ ಕಿಡ್ನಿ ಪ್ರಾಬ್ಲಮ್ ಆಗುತ್ತೋ ನಾವು ಹೇಳೋಕ್ಕಾಗಲ್ಲ. ಇಲ್ಲಾಂದರೆ 15 days ಟೈಮ್ ನೋಡಿ ಕಾಲು ತೆಗಿಬೇಕು. ಅವರು ಅದನ್ನೇ ಸರ್ ಹೇಳ್ತಿರೋದು. ಇವ್ರು ಕೊಟ್ಟು ಭರವಸೆ ಮೇಲೇ ನಾವು ಅಲ್ಲಿಗೆ ಹೋಗಿದ್ದು. ಈಗ ಮೊನ್ನೆ ನೀವು ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದಿನ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ರ ಸರ್? ಅವರು ಅಡ್ಮಿಟ್ ಮಾಡಿದ್ದಿನ ಒಂದೇ ಮಾಡಿಸಿದ್ದು, MRI ಸ್ಕ್ಯಾನಿಂಗ್ ಮಾಡಿಸಿರಿ ಅಂತ ಹೇಳಿದ್ರು. ಕರ್ಕೊಂಡೋದು 1 hour ಕಾಯ್ದು MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದಾದ್ಮೇಲೆ ಅವ್ರು ಹೇಳಿದಿಷ್ಟೇ, ಏನಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ತಿರ್ಗಾ ಇಲ್ಲ ಇದಕ್ಕೆ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದ್ರು ಸರ್. ಸರಿ ಸರ್ ಆಯ್ತು, ಇವಾಗ ಬೇಕಾದ್ರೆ ಮನೆಗೆ ಕರ್ಕೊಂಡೋಗಿ ಅಂತ ಅವ್ರು ಬಾಯ್ಬಿಟ್ಟು ಹೇಳಿದ್ರು. ಇಲ್ಲ ನಾವು ಬೇಡ, ಪರವಾಗಿಲ್ಲ ಹಾಸ್ಪಿಟಲ್ ಇದ್ರಿಲ್ಲಿ ಅಂತ ಹೇಳ್ಬಿಟ್ಟು ನಾವು ಅಡ್ಮಿಟ್ ಮಾಡ್ಬಿಟ್ಟು ಹೋಗಿದ್ವಿ. ಅದು ಒಂದು ರೆಡ್ ಕಲರ್ದು ಒಂದು ಬ್ಯಾಂಡೇಜ್ ಸುತ್ತ ಕಳಿಸಿದ್ರು ಅಷ್ಟೇ. ತಿರ್ಗಾ ಮಂಗಳವಾರ ಮಧ್ಯಾಹ್ನ ಹೇಳಿದ್ರು ಮಾಡಬೇಕು ಅಂತ ಹೇಳಿದ್ರು. ತಿರ್ಗಾ ಬೆಳಗ್ಗೆ ಅವರು ಸರ್ಜರಿ ಮಾಡಿ ಎಷ್ಟಾಗುತ್ತೆ ಅಂದರೆ 1.5 to 2 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಸರಿ ಸರ್ ಆಯಿತು ನಾವು ಕಟ್ತೀವಿ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ತಿರ್ಗಾ ಮಧ್ಯಾಹ್ನಕ್ಕೆ ಇವರು ಏನಾಗಲ್ಲ ಸಿಮೆಂಟ್ ಪ್ಯಾಕ್ ಮಾಡ್ಕೊಡ್ತೀವಿ ಮನೆ ಕರ್ಕೊಂಡು ಹೋಗ್ರಿ ಅಂತ ಏನು ಕೇಳಿದ್ರು ಸರ್. ಇವರು ಸರ್ಜರಿ ಮಾಡಲೇಬೇಕು ಅಂತ ಹೇಳಿದವರು ಏನಾಗಲ್ಲ ಕರ್ಕೊಂಡೋಗಿ ಅಂತ ಮನೆಗೆ ಯಾಕೆ ಹೇಳಿದ್ರು ಸರ್ ಅವರು? ನಾವು ನ್ಯಾಯ ಕೇಳ್ತಿದ್ದೀವಿ ಅಷ್ಟೇ, ಯಾಕೆ ಹೇಳ್ಬೇಕಾಗಿತ್ತು? ಇಲ್ಲ 6 to 8 hours ಅಲ್ಲಿ ಸರ್. ನಮ್ಮ ಮಗನಿಗೆ ಸೋಮವಾರ ಸಾಯಂಕಾಲ 7:30-8 ಗಂಟೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ಆಮೇಲೆ ನಂತರ ಇವ್ರು ಕರ್ಕೊಂಬಂದವ್ರು, ಇಲ್ಲಿಗೆ ಫೋನ್ ಮಾಡಿ ಕರ್ಕೊಂಬಂದವ್ರೆ. ಆದ್ರೆ ಇವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ ಡಾಕ್ಟರ್ಗಳು. ಅವನಿಗೆ ಈ ತರ ಆಗಿದೆ, ಇವಾಗ ಕಾಲ್ ತೆಗಿಬೇಕು ಅಂತ ಹೇಳ್ತಾವ್ರೆ. ಇವಾಗ ನರ ಎಲ್ಲ ಅಫೆಕ್ಟ್ ಆಗಿದೆ. ಇವರು 6 hour ಇಂದ 8 hour ಒಳಗೆ ಮಾಡ್ಬೇಕಾಗಿತ್ತಂತ ಹಾಸ್ಪಿಟ್ಲು ಇದು
ಆಪರೇಷನ್ ಮಾಡಕ್ ಆಗಿಲ್ಲ, ಇವ್ರು ಮಾಡಿಲ್ಲ, ಏನೂ ಆಗಿಲ್ಲ ಅಂತ ಹೇಳಿ ಬ್ಯಾಂಡೇಜ್ ಮಾಡಿ ಕಳ್ಸ್ಬಿಟ್ಟವ್ರೆ. ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಆದ್ರೂ ನೋವು ತಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವನು ತಿರ್ಗಾ ಬೇರೆ ಹಾಸ್ಪಿಟ್ಲಿಗೆ 2-3 ಹಾಸ್ಪಿಟ್ಲ್ ತಿರ್ಗಾಡವ್ರೆ. ಇವಾಗ ಜಾಸ್ತಿ ಟೈಮ್ ಆಗಿರೋದ್ರಿಂದ ಇವಾಗ ಆಪರೇಷನ್ ಮಾಡಕ್ಕಾಗಲ್ಲ, ಕೋಮಕ್ ಹೋಗ್ಬಿಡ್ತಾನೆ, ಇಲ್ಲ ಅಂದ್ರೆ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾವ್ರಿ. ಇವಾಗ ನಿಮಗೆ ಅವತ್ತು ನೀವು ಹಾಸ್ಪಿಟಲ್ ಹೋಗಿ ಸೇರ್ಸಿದ್ದೀನ ಏನಂತ ಹೇಳಿ ಕಳ್ಸಿದ್ರು ನಿಮಗೆ? ಅವರು ಹಿಂಗೆ ದುಡ್ಡು 1.5 ಲಕ್ಷ ಆಗ್ತದೆ, ನಾವು ಆಯ್ತು ಮಾಡ್ತೀವಿ ಸರ್ಜರಿ ಅಂತ ಹೇಳಿದ್ರು. ಇವ್ರು ಯಾವ ಸ್ಕ್ಯಾನಿಂಗು ಮಾಡಿಲ್ಲ, ಏನು ಮಾಡಿಲ್ಲ, ಬೇರೆ ಕಡೆಗೆ MRI ಸ್ಕ್ಯಾನಿಂಗ್ ಕಳ್ಸಿದ್ರು. ಆ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಂದಿರೋದು ಅಷ್ಟೇ, ಬೇರೆ ಏನು ರೆಸ್ಪಾನ್ಸ್ ಅಲ್ಲಿ ಮಾಡಿಲ್ಲ ಇವರು. ಅದೇ ಬರೀ ಬ್ಯಾಂಡೇಜ್ ಸುತ್ತಿ ಏನು ಆಗಲ್ಲ ಅಂತ ಕಳ್ಸ್ಯಾರ. ಇವಾಗ ಕಾಲು